ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಬಂದುಬಿಟ್ಟು ಸುಮಾರಷ್ಟು ದಿನ ಆಯಿತು, ಒಂದು 2 ಮಂತ್ಸ್ ಆಯಿತು. ನಾನು ಹೇಳಿದ್ದೆ ನನ್ನ ಲಾಸ್ಟ್ ವ್ಲಾಗಲ್ಲಿ ನನ್ನ ವೆಯ್ಟ್ ಲಾಸ್ ಜರ್ನಿನ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿ ವರ್ಕೌಟ್ಸ್ ಮಾಡ್ತಾ ಇಲ್ಲ, ಏನೂ ಮಾಡಿಲ್ಲ. ಒಂದು 2 ಮಂತ್ಸಿಂದ ನಾನು ಒಂದು 3 to 4 kgs ವೆಯ್ಟ್ ಗೇಯ್ನ್ ಆಗಿಬಿಟ್ಟಿದ್ದೀನಿ. ಹಾಗಾಗಿ ಮತ್ತೆ ನಾನು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂಥೇಳಿ ಇವತ್ತಿಂದ ಡೈಲಿ ನಾನು ಯಾವ ರೀತಿ ಫುಡ್ ತೊಗೊಳ್ತೀನಿ, ಯಾವ ರೀತಿ ಎಕ್ಸಸೈಸ್ ಮಾಡ್ತೀನಿ, ಯಾವ ರೀತಿ ಯೋಗ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂಥೇಳಿ ಅಂದ್ಕೊಂಡಿದ್ದೀನಿ. ಸೊ ಇಷ್ಟು ದಿನ ನನ್ನ ವೆಯ್ಟ್ ಲಾಸ್ ಜರ್ನಿಗೆ ನಿಮ್ಮ ಕಡೆಯಿಂದ ತುಂಬ ಅಂದರೆ ತುಂಬಾ ಸಪೋರ್ಟ್ ಬಂದಿದೆ. ಇನ್ನು ಮುಂದೆ ಕೂಡ ಇದೇ ರೀತಿ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಫಸ್ಟಿಗೆ ಮಾರ್ನಿಂಗ್ ಎದ್ದ ಮೇಲೆ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬರೋದೇ ಟೆರೆಸ್ ಮೇಲ್ಗಡೆ ಫಸ್ಟು ನಾನು ಮಾಡೋದೇ ಮೆಡಿಟೇಷನ್ ಮಾಡೋದಕ್ಕೆ ವಾತಾವರಣ ಅಂತೂ ತುಂಬಾ ಪೀಸ್ ಆ್ಯಂಡ್ ಸೈಲೆನ್ಸ್ ಎಲ್ಲಿರುತ್ತೋ ಅಲ್ಲಿ ಕೂತ್ಕೊಂಡು ಮೆಡಿಟೇಷನ್ ಮಾಡೋದು ತುಂಬಾ ಒಳ್ಳೆಯದು. ಇನ್ನು ಕೆಳಗಡೆ ಮಾಡೋದಾದರೆ ಮನೆಯಲ್ಲಿ ಒಳಗಡೆ ಅಂದರೆ ಎಲ್ಲರೂ ಮಾತಾಡ್ತಾ ಇರ್ತಾರೆ, ಮಾರ್ನಿಂಗ್ ಟೈಮ್ ಹರಿಬರಿಯಲ್ಲಿ ಇರ್ತಾರೆ. ಸೊ ಹಾಗಾಗಿ ಟೆರೆಸ್ ಮೇಲ್ಗಡೆ ಯಾರೂ ಇರೋದಿಲ್ಲ, ತುಂಬಾ ವೆದರ್ ಪ್ರಶಾಂತವಾಗಿರುತ್ತೆ. ಎಳೆ ಬಿಸಿಲು ಡೈರೆಕ್ಟಾಗಿ ನಮ್ಮ ಟೆರೆಸ್ ಮೇಲೆ ಬೀಳ್ತಾ ಇರೋದ್ರಿಂದ ವಿಟಮಿನ್ ಡಿ ಕೂಡ ಸಿಕ್ದಂಗೆ ಆಗುತ್ತೆ ಅಂಥೇಳಿ ನಾನು ಫಸ್ಟು ಎದ್ದ ತಕ್ಷಣವೇ ಟೆರೆಸ್ ಮೇಲ್ಗಡೆ ಬಂದು ಸ್ಟಾರ್ಟ್ ಮಾಡ್ತೀನಿ. ಅಕಸ್ಮಾತ್ ಮಳೆ ಬಂತು ಅಂತ ಅಂದರೆ, ಮಳೆ ಬರ್ತಾ ಇದೆ ಅಂತ ಅಂದರೆ ಮಾತ್ರ ನಾನು ಕೆಳಗಡೆ ಮಾಡ್ತೀನಿ. ಇದ್ರ ಜೊತೆ ನಾನು ಡೈಲಿ 1/2 hour ವಾಕಿಂಗ್ ಕೂಡ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ. ಇವತ್ತು ಆಗಲಿಲ್ಲ, ನಾಳೆಯಿಂದ ಖಂಡಿತ ನಾನು 1/2 hour ವಾಕಿಂಗ್ ಬೆಳಗ್ಗೆ ಹೋಗಿ ಬಂದುಬಿಟ್ಟೆ ಯೋಗನ ಸ್ಟಾರ್ಟ್ ಮಾಡಬೇಕು ಅಂಥೇಳಿ ಡಿಸೈಡ್ ಆಗಿದ್ದೀನಿ. ಸೊ ಫ್ರೆಂಡ್ಸ್, ಇನ್ನು ಪದ್ಮಾಸನ ಹಾಕಿ ಮೆಡಿಟೇಷನ್ ಮಾಡೋದ್ರಿಂದ ತುಂಬಾ ರಿಲ್ಯಾಕ್ಸ್ ಅನಿಸುತ್ತೆ. ಬೆಳಗ್ಗೆನೇ ಫ್ರೆಶ್ ಅನಿಸುತ್ತೆ, ಮೈಂಡ್ ಕೂಡ ತುಂಬಾ ಪೀಸ್ಫುಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ನನಗಂತೂ ಇದ್ರ ರಿಸಲ್ಟ್ ತುಂಬಾ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಇನ್ನು ಪದ್ಮಾಸನ ಹಾಕಿಬಿಟ್ಟು ನಾವು ಮೆಡಿಟೇಷನ್ ಮಾಡಿದ ನಂತರ ಅದಕ್ಕೆ ಅಪೋಸಿಟ್ ಆಗುವಂತಹ ಎಕ್ಸಸೈಸ್ ಅಂದರೆ ಕಾಲನ್ನ ಈ ರೀತಿ ಚಾಚ್ಕೊಂಡ್ಬಿಟ್ಟು ಈ ರೀತಿ ಒಂದು ಯೋಗಾಸನ ಅಂದರೆ ನಮ್ಮಮ್ಮ ನನಗೆ ಹೇಳ್ಕೊಟ್ಟಿರೋದು ಯಾವ್ಯಾವ ಒಂದು ಆಸನಗಳಿಗೆ ಅಪೋಸಿಟ್ ಆಸನಗಳು ಅದನ್ನು ಮಾಡಿದ್ರೇ ಆ ರಿಸಲ್ಟ್ ಸಿಗೋದು ಅಂಥೇಳಿ. ಸೊ ಹಾಗಾಗಿ ನನಗೆ ನೇಮ್ಸ್ ಅಷ್ಟು ಗೊತ್ತಿಲ್ಲ, ಕೆಲವೊಂದಿಷ್ಟು ನೇಮ್ಸ್ಗಳು ಗೊತ್ತಿದೆ, ಅದನ್ನಷ್ಟೇ ಹೇಳ್ತೀನಿ. ಸೊ ಇದಾದಮೇಲೆ ನಾನು ಬಟರ್ಫ್ಲೈ ಆಸನನ ಮಾಡ್ತೀನಿ. ಬಟರ್ಫ್ಲೈ ಆಸನ ಹೆಣ್ಮಕ್ಳಿಗೆ ತುಂಬಾ ಒಳ್ಳೆಯದು. ಅನ್ಮ್ಯಾರಿಡ್, ಮ್ಯಾರಿಡ್, ಮೆನೋಪೋಸ್ ಹತ್ತತ್ರ ಇರೋರು ಕೂಡ ಈ ಒಂದು ಎಕ್ಸಸೈಸ್ನ ಮಾಡೋದು ತುಂಬಾ ಒಳ್ಳೆಯದು. ಇದರಿಂದ ನಮ್ಮ ಒಂದು ರೀಪ್ರೊಡಕ್ಟಿವ್ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಬಟರ್ಫ್ಲೈ ಎಕ್ಸಸೈಸ್ನ ಖಂಡಿತ ಎಲ್ಲ ಹೆಣ್ಮಕ್ಳು ಕೂಡ ನಿಮ್ಮ ಲೈಫಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇದನ್ನು ನಾನು ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ, ಒಂದು 15 ಒಂದು 2 ಸಲ ಅಂತೂ ನಾನು ಮಾಡ್ತೀನಿ. ಇವತ್ತು ನಾನು ಸ್ಟಾರ್ಟ್ ಮಾಡಿ ಫಸ್ಟ್ ಡೇ ಆಗಿರೋದ್ರಿಂದ ನಾನು ತುಂಬಾ ರಿಲ್ಯಾಕ್ಸ್ ಆಗಿ ಸ್ವಲ್ಪ ಕಡಿಮೆ ಎಕ್ಸಸೈಸ್ ಮಾಡ್ತಾಯಿದ್ದೀನಿ. ಯಾಕಂತ ಅಂದರೆ ಇವತ್ತು ಒಂದೇ ದಿನ ಎಲ್ಲ ಸ್ಟ್ರೆಸ್ ಆಗಿ ಹೋಗಿ ಎಲ್ಲ ಎಕ್ಸಸೈಸ್ ಮಾಡಿಬಿಟ್ರೆ ನಾಳೆಯಿಂದ ಮತ್ತೆ ಎಲ್ಲ ಬಾಡಿ ಪೇಯ್ನ್ ಆಗಿ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ರಿಲ್ಯಾಕ್ಸ್ ಮಾಡಿ ನನಗೆ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿ ನನಗೆ ನಾನೇ ಪುಷ್ ಮಾಡ್ಕೊಳ್ತಾ ಮಾಡ್ತಾಯಿದ್ದೀನಿ. ನೀವು ಒಂದು ಸಲ ಇದಕ್ಕೆ ಅಡಿಕ್ಟ್ ಆಗಿಬಿಟ್ರೆ ಸಾಕು, ನಿಮ್ಮ ಲೈಫ್ ಲಾಂಗ್ ಬಿಡಬೇಕು ಅಂತ ಅನಿಸೋದೇ ಇಲ್ಲ. ಅಷ್ಟೊಂದು ಬೆನಿಫಿಟ್ ಸಿಗುತ್ತೆ ನಿಮಗೆ. ವೆಯ್ಟ್ ಲಾಸ್ ಆಗಲಿಲ್ಲ ಅಂದರೂ ಫ್ಯಾಟ್ ಲಾಸ್ ಅಂತೂ ಖಂಡಿತ ಆಗುತ್ತೆ. ನಿಮಗೆ ಯೋಗದಿಂದ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ. ಎಕ್ಸಸೈಸ್ಗಿಂತ ಯೋಗ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಇನ್ನು ನಾನು ಅದೆಲ್ಲ ಮುಗಿಸ್ಕೊಂಡು ಈ ರೀತಿ ಕೌ ಕ್ಯಾಟ್ ಎಕ್ಸಸೈಸ್ನ ಮಾಡ್ತೀನಿ. ಸೊ ಇದನ್ನು ಒಂದು ಸ್ವಲ್ಪ ಹೊತ್ತು ಮಾಡ್ತೀನಿ. ಇದು ಕೂಡ ಅಷ್ಟೇ ತುಂಬಾ ಒಳ್ಳೆಯದು, ನಿಮ್ಮ ಹೊಟ್ಟೆ ಬೊಜ್ಜು ಕರಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಫ್ರೆಂಡ್ಸ್, ಯೋಗ ಮಾಡೋದ್ರಿಂದ ನಿಮಗೆ 1 ವೀಕಲ್ಲೇ ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ ಅಂತ ಅನಿಸಲ್ಲ. ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಯೋಗನ ಸ್ಟಾರ್ಟ್ ಮಾಡಿದಾಗ 1 ವಾರ ಬಿಟ್ಟು ವೆಯ್ಟ್ ಚೆಕ್ ಮಾಡಿದಾಗ ನಿಮಗೆ ಒಂದು 1/2 kg 1 kg ನಾವು ವೆಯ್ಟ್ ಜಾಸ್ತಿ ಆಗಿದ್ದೀವಿ ಅನ್ನೋದೇ ಸ್ಕೇಲಲ್ಲಿ ತೋರಿಸುತ್ತೆ. ಯಾವಾಗಲೂ ಅಷ್ಟೇ ನನಗೆ 1 ವಾರ ಬಿಟ್ಟು ಚೆಕ್ ಮಾಡಿದಾಗ ಇದೇ ರೀತಿ ಒಂದು 1/2 kg ಇಲ್ಲ 1 kg ವೆಯ್ಟ್ ಗೇನ್ ಆದಂಗೆ ಅದು ತೋರಿಸುತ್ತೆ. ಬಟ್ ಆದರೆ ಕಂಟಿನ್ಯೂಸ್ ಆಗಿ ಮಾಡಿ ಒಂದು 15 ಡೇಸ್ ಅಥವಾ 20 ಡೇಸ್ ಬಿಟ್ಟು ನೋಡಿದಾಗ ನಿಮಗೆ ಒಂದು 1 kg 1.5 kgವರೆಗೂ ನಿಮಗೆ ವೆಯ್ಟ್ ರಿಡಕ್ಷನ್ ಕಾಣುತ್ತೆ. ಆ್ಯಂಡ್ ನಿಮ್ಮ ಸ್ಕಿನ್, ನಿಮ್ಮ ಹೇರ್, ಓವರ್ ಆಲ್ ಬಾಡಿ ಹೆಲ್ತ್ ತುಂಬ ಅಂದರೆ ತುಂಬಾ
ಸುಧಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾನು ಎಕ್ಸಸೈಸ್ಗಿಂತ ಜಾಸ್ತಿ ಯೋಗನೇ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಅದಾದಮೇಲೆ ಸ್ವಲ್ಪ ಸ್ಲೀಪಿಂಗ್ ಯೋಗಾಸನಗಳೇನೇನಿದ್ದಾವೆ ಇದನ್ನು ಮಾಡ್ತೀನಿ. ಮೇಲ್ಗಡೆ ಸ್ಕೈ ತುಂಬಾ ಪ್ರಶಾಂತವಾಗಿ ಕಾಣಿಸ್ತಾ ಇರುತ್ತೆ. ಬೆಳಗ್ಗೆನೇ ಆಕಾಶನ ನೋಡ್ಕೊಳ್ತಾ ನಾನು ಈ ಒಂದು ಎಕ್ಸಸೈಸ್ಗಳನ್ನ ಮಾಡ್ತೀನಿ. ಇದರಿಂದನೂ ಅಷ್ಟೇ ನಿಮ್ಮ ಹೊಟ್ಟೆ ಬೊಜ್ಜು ಕರಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ಒಂದು ಎಕ್ಸಸೈಸ್ ನಾನೇನು ತೋರಿಸ್ತಾ ಇದ್ದೀನಿ ಇದು ಮಸ್ಟ್ ಆ್ಯಂಡ್ ಶುಡ್ ನೀವು ಕಂಪಲ್ಸರಿ ಮಾಡೋದು ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ಯಾಕಂದರೆ ಹೊಟ್ಟೆ ಬೊಜ್ಜು ಕರಗಿಸೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಸೊ ಈಗ ನಾನು ಒಂದೇ ಕಾಲನ್ನ ಈ ರೀತಿ ಹಣೆಗೆ ಟಚ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಟಚ್ ಮಾಡೋಕ್ಕೆ ಆಗಲ್ಲ, ಈಗ ಫಸ್ಟಿಗೆ ಆಗಲ್ಲ ಯಾರಿಗೂ, ಹೋಗ್ತಾ ಡೇ ಬೈ ಡೇ ನಿಮಗೆ ಆಗುತ್ತೆ. ಸೊ ಹಾಗಾಗಿ ನಾನು ಎಷ್ಟಾಗುತ್ತೋ ಅಷ್ಟು ನಾನು ಬೆಂಡ್ ಆಗೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನೀವು ನಿಮ್ಮ ಹಣೆಗೆ ಆ ಒಂದು ಕಾಲನ್ನ ಮುಟ್ಸೋದಕ್ಕೆ ಟ್ರೈ ಮಾಡ್ತಾ ಇರಬೇಕು. ಹೋಗ್ತಾ ಅದೇ ತನ್ನಷ್ಟಕ್ಕೆ ತಾನೇ ಆಗುತ್ತೆ. ಎರಡೂ ಕಾಲುಗಳನ್ನ ನಾನು ಸ್ವಲ್ಪನೇ ಮಾಡ್ತೀನಿ. 10 ಅಂತೂ ಮಾಡಿದರೆ ತುಂಬ ಒಳ್ಳೆಯದು. ನಾನು ಫಸ್ಟ್ ಡೇ ಅಂತ ಸ್ವಲ್ಪ ಕಡಿಮೆನೇ ಮಾಡ್ತಾಯಿದ್ದೀನಿ. ಎರಡೂ ಕಾಲುಗಳು ಆದಮೇಲೆ ನಾನು ಒಂದೊಂದೇ ಕಾಲುಗಳು ಸಪ್ರೇಟಾಗಿ ಆದಮೇಲೆ ಎರಡೂ ಕಾಲುಗಳನ್ನ ಇಟ್ಕೊಂಡು ಈ ರೀತಿ ಟಚ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈ ರೀತಿ ಒಂದು ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಇಟ್ಕೊಳ್ತೀನಿ. ಸೊ ಇದಾದಮೇಲೆ ನಾನು ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಇದ್ರ ನೆಕ್ಸ್ಟ್ ನಾನು ಹಾಗೆ ಎದ್ದೇಳೋದಿಲ್ಲ. ದುಂಡಿಕಲ್ಲಾಸನ ಅಂತೇಳಿ ತುಂಬಾ ಒಳ್ಳೆಯದು ಇದು. ಸೊ ಈ ರೀತಿ ಇಟ್ಕೊಂಡ್ಬಿಟ್ಟೆ ಈ ರೀತಿ ಎದ್ದೇಳೋದಕ್ಕೆ ಟ್ರೈ ಮಾಡಬೇಕು. 1-2-3 ಸಲ ಈ ರೀತಿ ಅಂದು ಆಮೇಲೆ ನೀವು ಎದ್ದೇಳ್ಬೋದು. ಅಥವಾ ನಿಮಗೆ ಎಷ್ಟು ಬೇಕು ಒಂದು 10 ಟೈಪ್ಸ್ ಅಂತೂ ನೀವು ಈ ರೀತಿ ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ. ಸೊ ಇಷ್ಟು ನಾನು ಸಿಟ್ಟಿಂಗ್ ಆಸನಗಳನ್ನ ಮಾಡ್ಕೊಳ್ತೀನಿ. ಸೊ ನಾನು ತೋರಿಸಿರುವಂತಹ ಎಕ್ಸಸೈಸ್ಗಳನ್ನೇ ಮಾಡಬೇಕು, ನಾನು ತೋರಿಸಿರುವಂಥ ಯೋಗನೇ ಮಾಡಬೇಕಂತೇನಿಲ್ಲ. ನಿಮಗೆ ಯಾವುದು ಬರುತ್ತೋ ಅದನ್ನು ಮಾಡ್ಬೋದು. ನಾನು ಇವತ್ತಿಗೆ ಇಷ್ಟು ಮಾಡ್ತಾಯಿದ್ದೀನಿ. ನಾನು ಡೇ ಬೈ ಡೇ ಒಂದೊಂದೇ ಆಸನಗಳನ್ನ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗ್ತೀನಿ. ನಾನು ಡೈಲಿ ವೀಡಿಯೋಸ್ನ ನೋಡಿದರೆ ನಿಮಗೂ ಕೂಡ ಗೊತ್ತಾಗುತ್ತೆ ಯಾವ್ಯಾವ ರೀತಿ ನಾನು ಆಸನಗಳನ್ನ ಇನ್ಕ್ರೀಸ್ ಮಾಡ್ತೀನಿ ಅಂಥೇಳಿ. ನೀವು ಕೂಡ ಟ್ರೈ ಮಾಡ್ಬೋದು. ಸೊ ಇದಾದಮೇಲೆ ನಾನು ಒಂದು ಸ್ವಲ್ಪ ಹಾಗೆ ರಿಲ್ಯಾಕ್ಸ್ ಮಾಡಿ, ನೀವು ಯೋಗ ಮಾಡಬೇಕಾದ್ರೆ ಹರಿಬರಿಯಲ್ಲಿ ಯಾವತ್ತೂ ಮಾಡಬಾರ್ದು. ತುಂಬಾ ರಿಲ್ಯಾಕ್ಸ್ ಮಾಡಿ ತುಂಬ ಕೂಲ್ ಮೈಂಡಿಂದ ಮಾಡಿದರೆ ತುಂಬಾ ಒಳ್ಳೆಯದು. ಲಾಸ್ಟಿಗೆ ನಾನು ಸೂರ್ಯ ನಮಸ್ಕಾರನ ಮಾಡಿ ನನ್ನ ಯೋಗಾಸನನ ಎಂಡ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ನೀವೇನಾದರೂ ಎಕ್ಸಸೈಸ್ ಏನಾದರೂ ಮಾಡಿ ಯೋಗ ಮಾಡೋರಿದ್ದರೆ ಫಸ್ಟ್ಗೆ ವಾಕಿಂಗ್ ಮುಗಿಸ್ಕೊಂಡು ನಂತರ ನೀವು ಎಕ್ಸಸೈಸ್ ಮಾಡಿ ಆಮೇಲೆ ಮೆಡಿಟೇಷನ್ ಮಾಡಿ ಯೋಗ ಸ್ಟಾರ್ಟ್ ಮಾಡಿ ಎಂಡ್ ಮಾಡಬೇಕು. ಯೋಗ ಮಾಡಿ ಎಕ್ಸಸೈಸ್ ಮಾಡೋದು ಅಷ್ಟು ಸರಿ ಇಲ್ಲ ಅಂತ ನನಗನ್ಸುತ್ತೆ. ಏಕೆಂದರೆ ಯೋಗ ಮಾಡಿದಾಗ ಮನಸ್ಸು ತುಂಬಾ ಕೂಲಾಗಿರುತ್ತೆ. ಆದಮೇಲೆ ಎಕ್ಸಸೈಸ್ ಮಾಡೋದ್ರಿಂದ ಮತ್ತೆ ಒಂಥರ ಹರಿಬರಿ ಹಿಂಗೆ ಅನಿಸುತ್ತೆ. ಹಾಗಾಗಿ ಎಕ್ಸಸೈಸ್ ಮುಗಿಸ್ಕೊಂಡು ಆಮೇಲೆ ಯೋಗ ಮಾಡೋದು ತುಂಬಾ ಒಳ್ಳೆಯದು. ನೀವೇನಾದರೂ ಆ ರೀತಿ ವೆಯ್ಟ್ ಲಾಸ್ನ ಟ್ರೈ ಮಾಡ್ತಾಯಿದ್ರೆ. ನಾನು ಮಾತ್ರ ಇದೇ ರೀತಿ ವೆಯ್ಟ್ ಲಾಸ್ನ ಟ್ರೈ ಮಾಡ್ತಾಯಿದ್ದೀನಿ. ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ 2-3 ಸೂರ್ಯ ನಮಸ್ಕಾರ ಅಷ್ಟೇ ಮಾಡ್ತಾಯಿದ್ದೀನಿ. ನೀವು 10, 11 ಅಥವಾ 25 ಈ ರೀತಿ ಮಾಡೋದು ತುಂಬಾ ಒಳ್ಳೆಯದು. 100 ಗಟ್ಟಲೆ ಯಾರೂ ಮಾಡೋಕ್ಕೆ ಹೋಗಬೇಡಿ, ಅದಷ್ಟು ಈಸಿನೂ ಅಲ್ಲ. ಸೊ ಸಾಕಾಗುತ್ತೆ, ಒಂದು 15, 20 ಈ ರೀತಿ ಮಾಡಿದರೆ ಸಾಕಾಗುತ್ತೆ. ಅದ್ರ ಜೊತೆ ಬೇರೆ ಎಕ್ಸಸೈಸ್ನ ಮಾಡಿಕೊಂಡು. ವಾಕಿಂಗ್ ಅಂತೂ ಕಂಪಲ್ಸರಿ, ತುಂಬಾ ಹೆಲ್ಪ್ ಆಗುತ್ತೆ ವಾಕಿಂಗ್ ಮಾಡೋದ್ರಿಂದ. ಸೊ ಹಾಗಾಗಿ ವಾಕಿಂಗ್ನು ಕೂಡ ಇನ್ಕ್ಲೂಡ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಸೊ ನಾನು ಇದೆಲ್ಲ ಮುಗಿಸ್ಕೊಂಡು ಯೋಗ ಮ್ಯಾಟ್ನ ಸುತ್ತಿ ಕೆಳಗಡೆ ಬಂದು ಫ್ರೆಶ್ ಅಪ್ ಆಗ್ತೀನಿ. ಇವತ್ತು ಸ್ವಲ್ಪ ಲೇಟಾಗಿ ಎದ್ದಿದ್ದರಿಂದ ಒಂದು 7:30 ಹಂಗೆ ನಾನು ಯೋಗನ ಸ್ಟಾರ್ಟ್ ಮಾಡಿದೆ. ಅದನ್ನು ಬಿಟ್ಟರೆ ನಾನು ಇನ್ನು ಡೈಲಿ 6-6:30ಗೆ ಸ್ಟಾರ್ಟ್ ಮಾಡ್ತೀನಿ. ಸೊ ಈಗ ಬಂದು ಇನ್ನೊಂದು ಸಲ ನಾನು ಫ್ರೆಶ್ ಅಪ್ ಆಗಿದ್ರೂ ಕೂಡ ಮುಖನ ವಾಶ್ ಮಾಡ್ಕೊಳ್ತೀನಿ. ಯಾಕಂದರೆ ನಮ್ಮ ಬಾಡಿಯಲ್ಲಿರುವಂತಹ ಒಂದು ಟಾಕ್ಸಿನ್ಸು ಅದೆಲ್ಲ ಹೊರಗಡೆ ಬಂದಿರುತ್ತೆ, ಸ್ವಲ್ಪ ಸ್ವೆಟ್ಟು ಅದೆಲ್ಲ. ಹಾಗಾಗಿ ಮುಖನ ವಾಶ್ ಮಾಡಿಕೊಂಡು ನಾನು ಲುಕ್ವಾಮ್ ವಾಟರ್ನ ಕುಡಿತಾ ಇದ್ದೀನಿ. ಇವತ್ತು ಡೈಲಿ ಒಂದೊಂದು ಡಿಟಾಕ್ಸ್ ಡ್ರಿಂಕ್ನ ಕುಡಿತೀನಿ. ಬಟ್ ಇವತ್ತು ಸದ್ಯಕ್ಕೆ ನಾನು ಬಿಸಿನೀರನ್ನ ಕುಡಿತಾ ಇದ್ದೀನಿ, ಉಗುರು ಬೆಚ್ಚಗಿರುವಂತಹ ನೀರನ್ನ ಕುಡಿತಾ ಇದ್ದೀನಿ. ಯಾಕಂದರೆ ನನಗೆ ಥ್ರೋಟ್ ಇನ್ಫೆಕ್ಷನ್ ಥರ ಆಗಿದೆ. ಹಾಗಾಗಿ ಆಮ್ಲಾ ಕ್ಯೂಬ್ಸ್ ಇದೆ, ಆಮ್ಲಾ ಕ್ಯೂಬ್ಸ್ನೇ ನಾನು ಜಾಸ್ತಿ ಕುಡಿಯೋದು. ಅಥವಾ ABC ಜ್ಯೂಸ್ ಕ್ಯೂಬ್ಸ್ ಐಸ್ ಹಾಕ್ಕೊಂಡಿರುವಂಥದ್ದು ಕುಡಿಯೋದು ಬೇಡ. ಅಥವಾ ನನಗೆ ಬಿಸಿನೀರಿಗೆ ಹಾಕ್ಕೊಂಡು ಕುಡಿಯೋದಕ್ಕೆ ಅಷ್ಟು ಇಷ್ಟ ಆಗೋಲ್ಲ. ಹಾಗಾಗಿ ಸಾಕು ಇವತ್ತು ಲುಕ್ವಾಮ್ ವಾಟರ್ನೇ ಕುಡಿಯೋಣ ಅಂಥೇಳಿ ಕುಡಿತಾ ಇದ್ದೀನಿ.
ಫ್ರೆಂಡ್ಸ್, ಇನ್ನೂ ಹಿಂದಿನ ದಿನ ಏನಾದರೂ ನೀವು ಲೇಟಾಗಿ ಊಟ ಮಾಡಿದರೆ ಅಥವಾ ಜಿಡ್ಡಿನ ಪದಾರ್ಥ, ವಡೆ, ಪಕೋಡ ಈ ರೀತಿದು ಅಥವಾ ಏನಾದರೂ ತಿಂದಿದ್ರೆ, ಮಸಾಲ ಐಟಮ್ಸ್ ತಿಂದಿದ್ರೆ, ಬೆಳಗ್ಗೆ ಎದ್ದು ಉಗುರು ಬೆಚ್ಚಗಿನ ನೀರನ್ನ ಕುಡಿಯೋದ್ರಿಂದ ನಿಮಗೆ ಒಂಥರ ರಿಲ್ಯಾಕ್ಸ್ ಅನಿಸುತ್ತೆ. ಹೊಟ್ಟೆ ಎಲ್ಲ ಒಂಥರ ಕ್ಲೀನ್ ಆದಂಗೆ ಅನಿಸುತ್ತೆ. ಜಿಡ್ಡೆಲ್ಲ ಏನಾದರೂ ಇದ್ದರೆ ಹೋಗುತ್ತೆ ಅನ್ನೋ ರೀತಿ ಫೀಲ್ ಆಗುತ್ತೆ ನನಗೆ. ಇನ್ನು ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾನು ತುಂಬಾ ಲೈಟಾಗಿ ತೊಗೊಳ್ತೀನಿ. ನಾನು ಪ್ರೋಟೀನ್ ಪೌಡರ್ನ ಮಾಡಿ ಇಟ್ಕೊಳ್ತೀನಿ. ಯಾವಾಗಲೂ ಅದರದ್ದು ಮಾಡಿ ತೊಗೊಳ್ತೀನಿ. ಅದು ಖಾಲಿಯಾಗಿದೆ. ಸದ್ಯದರಲ್ಲೇ ನಾನು ಪ್ರೋಟೀನ್ ಪೌಡರ್ನ ತಯಾರು ಮಾಡಬೇಕು ಅಂತ ಇದ್ದೀನಿ. ಸೊ ನಿಮಗೂ ಕೂಡ ಅದ್ರ ರೆಸಿಪಿನ ತೋರಿಸ್ತೀನಿ. ಇದು ಬಂದುಬಿಟ್ಟು ಗ್ರೀನ್ ಗ್ರಾಮ್ ದೋಸೆ, ಹೆಸರು ಕಾಳು ದೋಸೆ ಅಂತಲೂ ಕರಿಬೋದು. ಪ್ರೋಟೀನ್ ರಿಚ್, ಹೆಲ್ತಿಗೆ ತುಂಬಾ ಒಳ್ಳೆಯದು. ಹೆಸರು ಕಾಳನ್ನ ನೀವು ಜಸ್ಟ್ ಒಂದು 2 hours ನೆನೆಸಿಟ್ರೆ ಸಾಕು. ಓವರ್ ನೈಟ್ ಎಲ್ಲ ನೆನೆಸೋಕೆ ಹೋಗ್ಬಿಡಿ. ಓವರ್ ನೈಟ್ ನೆನೆಸಿದ್ರೆ ಒಂಥರ ದೋಸೆ ಎಲ್ಲ ಮೆತ್ತಗೆ ಬಂದುಬಿಡುತ್ತೆ. ಒಂದು 1.5 2 hours ನೆನೆಸಿ ರುಬ್ಬಿ ದೋಸೆ ಮಾಡೋದ್ರಿಂದ ನಿಮಗೆ ಕ್ರಿಸ್ಪಿಯಾಗಿ ದೋಸೆ ಬರುತ್ತೆ. ಈ ರೀತಿ ನಿಮಗೆ ಕ್ಯಾರೆಟು, ಬೀಟ್ರೂಟ್ ಎಲ್ಲ ತುರಿದು ಹಾಕ್ಕೋಬೋದು. ನಿಮಗೆ ಬೇಕಾಗಿರುವಂತಹ ವೆಜಿಟೇಬಲ್ಸ್ನ ಇದ್ರ ಮೇಲ್ಗಡೆ ಕ್ಯಾಪ್ಸಿಕಮ್ ಹಾಕ್ಕೋಬೋದು. ಸದ್ಯಕ್ಕೆ ನಾವಿಲ್ಲಿ ಆನಿಯನ್, ಕರಿ ಲೀವ್ಸ್ ಮತ್ತು ಗ್ರೀನ್ ಚಿಲ್ಲೀಸ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಇದ್ರ ಮೇಲ್ಗಡೆ ಫ್ಲ್ಯಾಕ್ ಸೀಡ್ಸ್ ಚಟ್ನಿ ಪುಡಿನ ಹಾಕ್ಕೋಬೋದು, ಗ್ರೌಂಡ್ನಟ್ ಚಟ್ನಿ ಪುಡಿನೂ ಹಾಕ್ಕೋಬೋದು. ಇನ್ನೂ ಎಕ್ಸ್ಟ್ರಾ ಪ್ರೋಟೀನ್ನ ಆ್ಯಡ್ ಮಾಡ್ದಂಗೆ ಆಗುತ್ತೆ. ಬಟ್ ನಾನಿಲ್ಲಿ ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ಎಣ್ಣೆನ ನಾನು ಟಚ್ ಮಾಡೋದಿಲ್ಲ. ನಾನು ಇದಕ್ಕೆ ತುಪ್ಪನ ಹಾಕ್ತೀನಿ ಅಷ್ಟೇ. ಒಂದು ಅರ್ಧದಿಂದ 1 ಸ್ಪೂನ್ ಆಗೋಷ್ಟು ತುಪ್ಪ ಯೂಸ್ ಮಾಡ್ತೀನಿ. ತುಪ್ಪದಲ್ಲೇ ಇದನ್ನು ಮಾಡ್ಕೊಳ್ತೀನಿ. ಡಯಟ್ ಮಾಡಲಿಲ್ದವ್ರು ನಿಮ್ಮ ಮನೇಲಿದ್ದರೆ ನೀವು ಅವ್ರಿಗೆ ಬೇಕಿದ್ರೆ ಆಯಿಲ್ನ ಹಾಕಿ ಮಾಡಿ ಕೊಡ್ಬೋದು. ನಮ್ಮ ಮನೇಲಿ ನಾನಷ್ಟೇ ತುಪ್ಪ ಹಾಕ್ಕೊಂಡು ಮಾಡೋದು. ಇನ್ನು ಬೇರೆ ಎಲ್ಲ ಆಯಿಲ್ ಹಾಕಿ ಮಾಡ್ಕೊಳ್ತಾರೆ. ತುಂಬ ಅಂದರೆ ತುಂಬಾ ಹೆಲ್ತಿ ಫ್ರೆಂಡ್ಸ್. ಈ ದೋಸೆನ ನೀವು ಒಂದೇ ತಿನ್ನಬೇಕು ಅಂತೇನಿಲ್ಲ, 2 ದೋಸೆನ ತೊಗೊಂಡ್ರೆ ಆರಾಮಾಗಿ ಹೊಟ್ಟೆನೂ ತುಂಬುತ್ತೆ. ಟೇಸ್ಟ್ ಕೂಡ ಸೂಪರಾಗಿರುತ್ತೆ. ಸೊ ನಮ್ಮ ಮನೇಲಿ ವೀಕ್ಲಿ 1 or 2 ಈ ದೋಸೆ ಅಂತೂ ಕಂಪಲ್ಸರಿ ಮಾಡೇ ಮಾಡ್ತೀವಿ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂಥೇಳಿ. ಟೇಸ್ಟ್ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಹಾಗೆ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ಹೆಸರು ಕಾಳು, ಅದರಲ್ಲೂ ವೆಜಿಟೇರಿಯನ್ಸ್ ಏನಾದರೂ ನೀವು ಡಯಟಲ್ಲಿದ್ದರೆ ಹೆಸರು ಕಾಳನ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಇದರಲ್ಲಿ ತುಂಬ ಅಂದರೆ ತುಂಬಾ ಪ್ರೋಟೀನ್ ಇರುತ್ತೆ. ನಾನ್ ವೆಜಿಟೇರಿಯನ್ಸ್ ಆದರೆ ಎಗ್ಗು, ಫಿಶ್ಶು, ಚಿಕನ್ ಎಲ್ಲ ತಿಂದರೆ ಅಷ್ಟು ಗೊತ್ತಾಗೋದಿಲ್ಲ. ಸೊ ನೀವು ನೋಡ್ತಾ ಇರ್ಬೋದು ಇವತ್ತಿನ ಬ್ರೇಕ್ಫಾಸ್ಟ್ ನಂದು ಇದೇ ಆಗಿತ್ತು. ಅದಾದಮೇಲೆ ಫ್ರೆಶಪ್ ಆಗಿ ನಾನಿಲ್ಲಿ ನನ್ನ ಸ್ಕಿನ್ ಕೇರ್ ಮಾಡ್ಕೊಳ್ತಾ ಇದ್ದೀನಿ. ಸ್ಕಿನ್ ಕೇರ್ಗೆ ನಾನು ಫಸ್ಟ್ಗೆ ಟೋನರ್ ಹಾಕಿ ಆಮೇಲೆ ಸೀರಮ್ನ ಅಪ್ಲೈ ಮಾಡ್ತೀನಿ. ಮಮಾಅರ್ತ್ ಅವ್ರದ್ದು 10% ನಿಯಾಸಿನಮೈಡ್ ಆ್ಯಂಡ್ ಜಿಂಜರ್ ಎಕ್ಸ್ಟ್ರಾಕ್ಟ್ ಸೀರಮ್ನೇ ನಾನು ಸುಮಾರಷ್ಟು ದಿನದಿಂದ ಯೂಸ್ ಮಾಡ್ತಾ ಬಂದಿದ್ದೀನಿ. ಆಲ್ಮೋಸ್ಟ್ ಒಂದು 5-6 ಬಾಟಲ್ ಅಂತೂ ಖಾಲಿ ಮಾಡಿದ್ದೀನಿ. ತುಂಬ ಬೆಸ್ಟ್ ರಿಸಲ್ಟ್ಸ್ ಇದೆ. ನಿಮ್ಮದು ಆ್ಯಕ್ನಿ ಪ್ರೋನ್ ಸೆನ್ಸಿಟಿವ್ ಸ್ಕಿನ್ ಆಗಿದ್ದರೆ ತುಂಬಾ ಒಳ್ಳೆ ಬೆಸ್ಟ್ ರಿಸಲ್ಟ್ ಇದೆ. ಹೊಸ ಆ್ಯಕ್ನಿ ಬರೋದನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಹಾಗೆ ಇರುವಂತಹ ಆ್ಯಕ್ನಿ ಮಾರ್ಕ್ಸ್ನು ಕೂಡ ರೆಡ್ಯೂಸ್ ಮಾಡುತ್ತೆ. ಇದಾದಮೇಲೆ ನಾನಿಲ್ಲಿ ಮಮಾಅರ್ತ್ ಅವರ ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾ ಇದ್ದೀನಿ. ಅದರಲ್ಲೂ ಮಮಾಅರ್ತಲ್ಲಿ ನನಗೆ ರೈಸ್ ವಾಟರ್ ಸನ್ಸ್ಕ್ರೀನ್ ಅಂತ ಇದೆ. ಅದು ರೈಸ್ ವಾಟರ್ DV ಸನ್ಸ್ಕ್ರೀನ್ ಈ ರೀತಿ ಟಿನ್ ಬಾಟಲಲ್ಲಿ ಬರುತ್ತೆ. ನಾನು ಇದನ್ನೇ ಯೂಸ್ ಮಾಡೋದು. ನನಗೆ ತುಂಬಾ ಇಷ್ಟ ಈ ಒಂದು ಸನ್ಸ್ಕ್ರೀನ್. ವೈಟ್ ಕಾಸ್ಟ್ ಅನ್ನೋದನ್ನೇ ಕೊಡೋದಿಲ್ಲ ಆ್ಯಂಡ್ ತುಂಬ ಈಸಿಯಾಗಿ ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗಿಬಿಡುತ್ತೆ. ಮಾಯ್ಶ್ಚರೈಸ್ ಕೂಡ ಅಷ್ಟೇ ಚೆನ್ನಾಗಿ ಮಾಡುತ್ತೆ. ಅದಾದಮೇಲೆ ಇಲ್ಲಿ ನಾನು ಬಿಂದಿ ಆ್ಯಂಡ್ ಲಿಬಾಮ್ ಮೆಬೆಲಿನ್ ಅವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ ವಿತ್ SPF 15. ಸೊ ಇದು ನನ್ನ ಸ್ಕಿನ್ ಕೇರ್ ಆಗಿತ್ತು. ಈಗ ನಾನು ಎಕ್ಸಿಬಿಷನ್ನಲ್ಲಿ ಒಂದು ಬ್ಯಾಗ್ ತೊಗೊಂಬಂದಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಮ್ಮ ಮನೇಲಿ ಎಲ್ಲರೂ ತುಂಬಾ ಇಷ್ಟಪಟ್ಟರು. ನೀವು ಫಂಕ್ಷನ್ಸಿಗೆ ನೈಟ್ ಟೈಮ್ ಹೋದರೆ ಇದು ಸಖತ್ ಮಿಂಚ್ತಾ ಇರುತ್ತೆ. ನಿಮಗೂ ಬ್ಯಾಗ್ ಇಷ್ಟ ಆಗಿದರೆ ಕಮೆಂಟ್ ಮಾಡಿ. ಸೊ ಇನ್ನು ಮಧ್ಯಾಹ್ನ ಊಟಕ್ಕೆ ನಾನಿಲ್ಲಿ ಬೆಂಡೆಕಾಯಿ ಹುಳಿ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ನಾನು ಬೆಳಗ್ಗೆ ಟೈಮ್ ಟಿಫನಲ್ಲಿ ಪ್ರೋಟೀನ್ ರಿಚ್ ತೊಗೊಂಡಿದ್ದೆ ಅಂತ ಅಂದರೆ ಈ ರೀತಿ ಮಧ್ಯಾಹ್ನ ಲಂಚು ಸಿಂಪಲ್ಲಾಗಿ ಇಟ್ಕೊಳ್ತೀನಿ. ನಾನು ಬೆಳಗ್ಗೆ ಏನಾದರೂ ಬ್ರೇಕ್ಫಾಸ್ಟಲ್ಲಿ ಪ್ರೋಟೀನ್ ಎಲ್ಲ ಅಷ್ಟು ಸಿಗಲಿಲ್ಲ ಅಂತ ಅಂದರೆ ಮಧ್ಯಾಹ್ನ ಲಂಚಲ್ಲಿ ನಾನು ಚಪಾತಿ ಪಲ್ಯಗಳು ಈ ರೀತಿ ಇಟ್ಕೊಳ್ತೀನಿ. ಸೊ ನೀವು ರೈಸ್ ಬಿಟ್ಬಿಡಬೇಕು, ಚಪಾತಿನೇ ತಿನ್ನಬೇಕು ಅಂತೇನಿಲ್ಲ. ರೈಸ್ ಕ್ವಾಂಟಿಟಿ ಎಷ್ಟು ತೊಗೊಳ್ತೀರಾ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಸೊ ನೀವು 2 ಚಪಾತಿ ತಿನ್ನೋದ್ರಲ್ಲಿರುವಂಥ ಕ್ಯಾಲರೀಸ್ 1 ಬೌಲ್ ರೈಸಲ್ಲಿ ಅದಕ್ಕಿಂತ ಕಡಿಮೆನೇ ಕ್ಯಾಲರೀಸ್ ಇರುತ್ತೆ. ಸೊ ನಿಮಗೆ ಗೊತ್ತಿದ್ದೇ ಇದೆ. ಹಾಗಾಗಿ ರೈಸ್ ತಿಂದ್ಕೊಂಡು ತೆಳ್ಳಗಾಗೋದಕ್ಕಾಗಲ್ಲ, ರೈಸ್ ಬಿಟ್ಬಿಡಬೇಕು, ಓನ್ಲಿ ಚಪಾತಿ ರೊಟ್ಟಿನೇ ತಿನ್ನಬೇಕು ಅಂತ ಒಂದು ಸ್ವಲ್ಪನೂ ರೈಸ್ ಕೆಲವೊಬ್ಬರು ಯಾರೂ ತಿಂತಾ ಇರಲ್ಲ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ.
ನೀವೇನು ತಿಂತೀರಾ ಅನ್ನೋದು ಡಿಪೆಂಡ್ ಅಲ್ಲ. ನೀವು ರೈಸ್ ತೊಗೊಳ್ತೀರಾ, ಅದ್ರ ಜೊತೆ ತರಕಾರಿ ಸಾಂಬಾರು ಏನಿರುತ್ತೆ ಅದನ್ನು ಜಾಸ್ತಿ ಹಾಕ್ಕೋಬೇಕು. ಕಾಪ್ಸ್ ಒಂದು ಪ್ಲೇಟಲ್ಲಿ ಕಾಪ್ಸ್ 1 ಪೋರ್ಷನ್ ಇದ್ದರೆ ಹಸಿ ತರಕಾರಿಗಳು 1 ಪೋರ್ಷನ್ನು ಆ್ಯಂಡ್ 1 ಪೋರ್ಷನಲ್ಲಿ ಪ್ರೋಟೀನು. ಈ ರೀತಿ ನೀವು ಇಟ್ಕೊಂಡು ತಿನ್ನೋದ್ರಿಂದ ನಿಮ್ಮ ಒಂದು ಮೀಲ್ ಕಂಪ್ಲೀಟ್ ಆಗುತ್ತೆ ಅಂತ ನಾನು ಯಾವಾಗಲೂ ಅದೇ ರೀತಿಯೇ ತಿನ್ನೋದು. ಸದ್ಯಕ್ಕೆ ನಮ್ಮ ಮನೇಲಿ ಹಸಿ ತರಕಾರಿ ಖಾಲಿಯಾಗಿದೆ, ಕ್ಯಾರೆಟು ಸೌತೆಕಾಯಿ ಅದೆಲ್ಲ. ಇವತ್ತು ನಾನು ಜಸ್ಟ್ ಬೆಂಡೆಕಾಯಿ ಹುಳಿ ಮತ್ತು ರೈಸ್ನೇ ಮಾಡಿಕೊಂಡು ತಿನ್ನೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇದರಲ್ಲಿ ನಾನು ಜಾಸ್ತಿ ಬೆಂಡೆಕಾಯಿಗಳನ್ನ ತೊಗೊಂಡಿದ್ದೀನಿ, ಟೊಮ್ಯಾಟೊ ಹಾಗೆ ಬೆಂಡೆಕಾಯಿ ಜಾಸ್ತಿ ತೊಗೊಂಡಿದ್ದೀನಿ. ತುಂಬಾ ಒಳ್ಳೆಯದು. ಗ್ರೀನ್ ಲೀಫಿ ವೆಜಿಟೇಬಲ್ಸ್ನ ಜಾಸ್ತಿ ಇನ್ಕ್ಲೂಡ್ ಮಾಡೋದ್ರಿಂದ ತುಂಬಾ ಒಳ್ಳೆ ನ್ಯೂಟ್ರಿಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸಿಂಪಲ್ ರೆಸಿಪಿ ಫ್ರೆಂಡ್ಸ್, ಫಟಾಫಟ್ ನನಗೆ ಆಗುತ್ತೆ. ಯಾವುದೇ ರೀತಿ ನೀವು ಮಿಕ್ಸಿ ಮಾಡೋವಂಥ ಅವಶ್ಯಕತೆಯೇ ಇಲ್ಲ. ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ, ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಈ ಒಂದು ಬೆಂಡೆಕಾಯಿ ಸಾಂಬಾರು ಅಂದರೆ. ನಿಮಗೂ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಲಾಸ್ಟಿಗೆ ಒಂದು ಸ್ವಲ್ಪ ತಿಕ್ನೆಸ್ಸಿಗೋಸ್ಕರ ಕಡಲೆ ಹಿಟ್ಟನ್ನ ವಾಟರಲ್ಲಿ ಗಂಟಿಲ್ದಂಗೆ ಕಲಸಿ ಹಾಕ್ಕೊಂಡ್ರೆ ಮುದ್ದೆ ಹೋಯಿತು. ಸೊ ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ರೈಸ್ ಹಾಗೆ ಬೆಂಡೆಕಾಯಿ ಟೊಮೆಟೊ ಎಲ್ಲ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಹಾಗೆ ಸಂಜೆ ನಾನು ನೆನೆಸಿಟ್ಟಿರುವಂಥ ಬಾದಾಮಿ ತೊಗೊಳ್ತಾ ಇದ್ದೀನಿ. ನೆನೆಸಿಟ್ಟಿರುವಂಥ ಆಲ್ಮಂಡ್ಸ್ ತೊಗೊಳ್ಳೋದ್ರಿಂದ ತುಂಬಾ ಒಳ್ಳೆಯದು. ಸ್ನ್ಯಾಕ್ಸ್ ಟೈಮಿಗೆ ಏನಾದರೂ ಹಶ್ವಾದರೆ ನಾನು ಇದೇ ರೀತಿ ಡ್ರೈ ಫ್ರೂಟ್ಸ್ ಏನಾದರೂ ತೊಗೊಳ್ತೀನಿ ಅಷ್ಟೇ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.